ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ. ನಾನು ಶ್ರೀದೇವಿ ನಾಯಕ್. ಇವತ್ತು ನಾನು ಆರೋಗ್ಯಕರ ಹುರುಳಿಕಾಳಿನ ಸಂಗಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಒಂದು ಬೌಲು ಹುರುಳಿಕಾಳನ್ನು ತಗೊಂಡಿದ್ದೀನಿ, ಒಂದು ಬೌಲು ಹಾಲು ತಗೊಂಡಿದ್ದೀನಿ, ಮತ್ತು ಒಂದು ಬೌಲು ಬೆಲ್ಲ, 2ರಿಂದ 3 ಚಮಚ ತುಪ್ಪ ತಗೊಂಡಿದ್ದೀನಿ, ಮತ್ತು ಒಣಶುಂಠಿಯನ್ನು ಪೌಡರ್ ಮಾಡಿ ತಗೊಂಡಿದ್ದೀನಿ. ಇದನ್ನು ಸೈಡಿಗಿಟ್ಟು ಬನ್ನಿ ಇವಾಗ ಸ್ಟವ್ ಆನ್ ಮಾಡಿ ಒಂದು ಫ್ಯಾನು ಇಟ್ಕೊಳ್ಳೋಣ. ಇದರಲ್ಲಿ ನಾವು ಇವಾಗ ಒಂದು ಬೌಲ್ ಹುರುಳಿಯನ್ನು ಹುರಿದುಕೊಳ್ಳೋಣ. ಹುರುಳಿಯನ್ನು ತುಂಬ ಚೆನ್ನಾಗಿ ಹುರಿದುಕೊಳ್ಳಬೇಕಾಗುತ್ತೆ ನೋಡಿ. ಇವಾಗ ನಾನು ಹೇಗೆ ಹುರಿದುಕೊಳ್ತಾ ಇದ್ದೀನಿ ಅಂತ, ಹುರುಳಿಯ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರಿದುಕೊಳ್ಳಬೇಕಾಗುತ್ತೆ ನೋಡಿ. ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಈ ಥರ ಹುರುಳಿಯ ಹಸಿ ವಾಸನೆ ಹೋಗಿ ಅದರ ಘಮ ಬರೋವರೆಗೂ ನಾವು ಹುರಿದುಕೊಳ್ಳಬೇಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ನೋಡಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಹುರುಳಿ ಕಾಳುಗಳನ್ನು ಹುರಿದುಕೊಳ್ಳಿ. ಇದಾಗಿದೆ, ಇದನ್ನು ನಾವು ಇವಾಗ ಆರಲು ಬಿಟ್ಟು ಇದೇ ಸ್ಟೋವ್ ಆನ್ ಮಾಡಿ ನಾವು ಒಂದು ಸಣ್ಣ ಪಾತ್ರೆಯನ್ನು ತಗೊಳ್ತಾ ಇದ್ದೀನಿ. ಬೆಲ್ಲವನ್ನು ನಾವು ಕರಗಿಸಿ ತಗೊಳ್ಳೋಣ. ನಾನು ಇಲ್ಲಿ 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಕ್ವಾಂಟಿಟಿ ನೋಡಿ ಹೆಚ್ಚು ಮಾಡ್ಕೊಳ್ಳಿ. ಸಿಹಿ ಕೂಡ ನಿಮಗೆ ಎಷ್ಟು ಬೇಕು ನೋಡಿ ಪ್ರಮಾಣ ನೀವು ಹೆಚ್ಚು ಮಾಡ್ಕೊಳ್ಳಿ. ನಾನು ಇವಾಗ ಬೆಲ್ಲವನ್ನು ಕರಗಲು ಬಿಟ್ಟು ಹುರುಳಿ ಆರಿದೆ ಅಲ್ವಾ, ಹುರುಳಿ ಕಾಳನ್ನು ನಾವು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿ ತಗೊಳ್ಳೋಣ. ನಾನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪೌಡರ್ ಮಾಡಿಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹಿಟ್ಟಿನ ರೀತಿಯಲ್ಲಿ ಗ್ರೈಂಡ್ ಮಾಡಿ ತಗೊಳ್ಳಿ ನೋಡಿ. ನಾನು ಇಲ್ಲಿ ಪೌಡರ್ ಮಾಡಿ ತಗೊಂಡಿದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಜರಡಿ ಮಾಡಿ ತಗೊಳ್ತಾ ಇದ್ದೀನಿ. ಸಣ್ಣ ಕಣ್ಣಿನ ಹಿಟ್ಟಿನ ಜರಡಿ ಇರುತ್ತಲ್ವ, ಅದರಲ್ಲಿ ಸ್ವಲ್ಪ ಜಲಿಸ್ಕೊಂಡು ತಗೊಳ್ಳಿ ನೋಡಿ. ನಾನಿಲ್ಲಿ ಜರಡಿ ಮಾಡಿ ತಗೊಂಡಿದ್ದೀನಿ. ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಲ್ವ, ಫೈನ್ ಆಗಿರಬೇಕು. ಚೆನ್ನಾಗಾಗಿದೆ ಅಲ್ವಾ. ಇವಾಗ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಲ್ಲ, ನಾನು ಕರಗಿಸಿ ಇಟ್ಟಿರೋ ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡ್ರೆ ಅದರಲ್ಲಿ ಏನಾದರೂ ಕಲ್ಲು ಕಸ ಇದ್ದರೆ ತೆಗೆದು ಬಿಡೋಣ ಅಂತ. ಇವಾಗ ನಾನು ಪೌಡರ್ ಮಾಡಿಟ್ಟಿರೋ ಹುರುಳಿ ಕಾಳಿನ ಪೌಡರನ್ನು ಹಾಕಿಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಪ್ರಮಾಣ ನೋಡಿ ಹಾಕಿಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಯಾವುದೇ ರೀತಿಯ ಗಂಟು ಇಲ್ದಂಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ. ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ಮಿಕ್ಸ್ ಆಗಿದೆ ಅಲ್ವಾ. ಇವಾಗ ನಾನು ಸ್ಟೋವನ್ನು ಆನ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲೇ ಆನ್ ಮಾಡಿಕೊಂಡ್ರೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಬೆಲ್ಲದ ನೀರ ಜೊತೆ ಪೌಡರ್ ಮಿಕ್ಸ್ ಮಾಡಿ ಆಮೇಲೆ ಸ್ಟೋವ್ ಆನ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕೈ ಬಿಡದೆ ಕಂಟಿನ್ಯೂಸ್ಲಿ ನಾವು ಇದನ್ನು ಚಮಚ ತಿರುಗಿಸ್ಕೊಳ್ತಾ ಇರಬೇಕು, ಇಲ್ಲ ಅಂದರೆ ಗಂಟುಗಳಾಗ್ತವೆ. ನಾನು ಇಲ್ಲಿ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ, ನೀವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಳಿ ನೋಡಿ. ಇವಾಗ ಆಗಿದೆ ಅಲ್ವಾ, ಕಲರ್ ಚೇಂಜ್ ಆಗಿದೆ, ಗಾಢವಾಗಿ ಬಂದಿದೆಯಲ್ಲ, ಇದೇ ಥರ ನೀವು ಮನೆಯಲ್ಲಿ ಮಾಡಿ. ನಾನು ಇವಾಗ 2 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಇದೆ. ಇದು ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್. ಇವಾಗ ನಾನಿಲ್ಲಿ ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಕೂಡ ನೀವು ಎಷ್ಟು ಪ್ರಮಾಣ ಬೇಕು, ದಪ್ಪ ಬೇಕಾ ತೆಳು ಬೇಕಾ ನೋಡಿ ಸೇರಿಸ್ಕೊಳ್ಳಿ ನೋಡಿ. ಇವಾಗ ಎಷ್ಟು ಚೆನ್ನಾಗಾಗಿದೆ. ಕೊನೆಯದಾಗಿ ನಾನು ಇಲ್ಲಿ ಒಣಶುಂಠಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಳೆ ಕಾಲದ ರೆಸಿಪಿ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಟ್ರೈ ಮಾಡಿ. ನಾನೀಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಆರೋಗ್ಯಕರ ರೆಸಿಪಿ ಇದು. ಮಂಡೆ ನೋವು, ಸೊಂಟ ನೋವು ಅನ್ನೋರಿಗೆಲ್ಲ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಾಗಿದೆ ಅಂತ ನನಗೆ ತಿಳಿಸಿ. ಕೊನೆಯದಾಗಿ ನಾನು ಇಲ್ಲಿ ಒಂದೊಂದು ಸ್ಪೂನ್
ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಆರೋಗ್ಯಕರವಾದ ಹುರುಳಿಕಾಳಿನ ಸಂಗಟಿ ಸವಿಯಲು ಸಿದ್ಧವಾಗಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೊಮ್ಮೆ ಸಿಗೋಣ ಬೇರೆ ರೆಸಿಪಿಯೊಂದಿಗೆ. ಎಲ್ರಿಗೂ